Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀವಿ ರಿಟೇಲ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಮಿನಿಟ್ ರಿವಿಷನ್ ಅಂದರೆ ಹೆಂಗೆ ಓದ್ಬೋದು ಆ್ಯಂಡ್ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಸೆಕ್ಷನ್ ಎ ಅಲ್ಲಿ ಬಂದು ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊಬಿಡೋಣ. ಫಸ್ಟು ಎ ಅಲ್ಲಿ ಬಂದು 7 ಕೇಳಿರ್ತಾರೆ, ಎನಿ 5 ಬರೀಬೇಕು. ಸೆಕ್ಷನ್ ಸಿ ಅಲ್ಲಿ ಬಂದು 5 ಕೇಳಿರ್ತಾರೆ, ಎನಿ 3 ಬರೀಬೇಕು. ಸೆಕ್ಷನ್ ಸಿ ಅಲ್ಲಿ ಬಂದು ಎನಿ 5 ಕೇಳಿರ್ತಾರೆ, 3 ಬರೀಬೇಕು ಆ್ಯಸ್ ಇಟ್ ಈಸ್. ಸೆಕ್ಷನ್ ಡಿ ಅಲ್ಲಿ ಎನಿ 1 ಬರೀಬೇಕು, 2 ಕೇಳಿರ್ತಾರೆ, ಕೇಸ್ ಸ್ಟಡಿ. ಇದು ಬಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿರುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ಬನ್ನಿ ಚಾಪ್ಟರ್ ವೈಸ್. ಆ್ಯಂಡ್ ಇದು 2 ಮಾರ್ಕ್ಸು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸು. ಫಸ್ಟ್ ಚಾಪ್ಟರ್ದು 8 ಇದೆ, ಆ್ಯಂಡ್ ಸೆಕೆಂಡ್ ಚಾಪ್ಟರ್ದು 8 ಇದೆ, ಆ್ಯಂಡ್ ಥರ್ಡ್ ಚಾಪ್ಟರ್ದು 7 ಇದೆ, ಆ್ಯಂಡ್ ಸೆಕೆಂಡ್ ಚಾಪ್ಟರ್ದು 2 ಇದೆ, ಆ್ಯಂಡ್ ಲಾಸ್ಟ್ ಚಾಪ್ಟರ್ದು 3 ಇದೆ. ಇವೆಲ್ಲ ಮೀನಿಂಗ್ ಎಲ್ಲ ಓದ್ಕೋಬೇಕು. ಆ್ಯಂಡ್ 2 ಮಾರ್ಕ್ಸು ಹೆಂಗೆ ಕೇಳ್ತಾರೆ ಅಂತ ಹೇಳೋದಾದರೆ, ಇವಾಗ ವಾಟ್ ಈಸ್ ರಿಟೇಲ್ ಅಂತ ಕೇಳ್ಬೋದು. ನೆಕ್ಸ್ಟು ಟೈಪ್ಸ್ ಆಫ್ ರಿಟೇಲಿಂಗಲ್ಲಿ ಸ್ಟೋರ್ ರಿಟೇಲಿಂಗ್, ನಾನ್ ಸ್ಟೋರು. ಅವೆರಡರಲ್ಲಿ ವಾಟ್ ಈಸ್ ಸ್ಟೋರ್ ರಿಟೇಲಿಂಗ್ ಆರ್ ನಾನ್ ಸ್ಟೋರ್ ಅಂದರೆ ಪಾಯಿಂಟ್ಸ್ ಇರುತ್ತಲ್ಲ. ಇವಾಗ ಪ್ರೈಸಿಂಗಲ್ಲಿ ಏನೋ ಒಂದು ಪ್ರೈಸಿಂಗ್ ಇರ್ಬೋದು, ಅಂದರೆ ಕಸ್ಟಮರ್ ಬೇಸ್ಡ್, ವಾಟ್ ಈಸ್ ಕಸ್ಟಮರ್ ಬೇಸ್ಡ್ ಪ್ರೈಸಿಂಗ್ ಅಂತ ಕೇಳ್ಬೋದು. ಅಂದರೆ ಥಿಯರಿ ಸಬ್ಜೆಕ್ಟಲ್ಲಿ ಇಂಥದ್ದೇ 2 ಮಾರ್ಕ್ಸ್ಗೆ ಕೇಳ್ತಾರೆ ಅಂತಿಲ್ಲ, ಅವರು ಓನಾಗಿ ಕೇಳ್ಬೋದು. ಇಲ್ವಾ ನಾನು ಕೊಟ್ಟಿರೋ ಇದರಲ್ಲೇ ಕೇಳ್ಬೋದು. ಅಂದರೆ ಇದರಲ್ಲಿ ಬಂದು ಇದನ್ನು ಕೇಳ್ತಾರೆ, ಮತ್ತು ನಾನ್ ಸ್ಟೋರ್ ರಿಟೇಲಿಂಗ್ ಅಂತ ಹೇಳಿದ್ನಲ್ಲ ಅದನ್ನು ಕೇಳ್ಬೋದು. ಇಲ್ಲಾಂದರೆ ಕಸ್ಟಮರ್ ಹೂ ಆರ್ ಕಸ್ಟಮರ್ ಅಂತ ಕೇಳ್ಬೋದು. ಅಂದರೆ ಬೇರೆ ಬೇರೆ ಥರ ಕೇಳ್ತಾರೆ. 2 ಮಾರ್ಕ್ಸು ಡೈರೆಕ್ಟಾಗಿ ಕೇಳಲ್ಲ. 2 ಮಾರ್ಕ್ಸು ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಕೇಳ್ತಾರೆ. ನೀವು ಓದಿರ್ತೀರಲ್ಲ ಪಾಯಿಂಟ್ಸು, ಕ್ಯಾರೆಕ್ಟರ್ಸು ಇಲ್ಲ ಫಂಕ್ಷನ್ಸು, ಯಾವುದೋ ಒಂದು ಓದಿರ್ತೀರಲ್ವ, ಅದರಿಂದ ಅವರು 2 ಮಾರ್ಕ್ಸ್ ಅನ್ನೋದನ್ನು ರೈಸ್ ಮಾಡ್ತಾರೆ. ಆ್ಯಂಡ್ ಓಮ್ನಿ ಚಾನಲ್ ಅಂದರೆ ಏನು, ಲಾಸ್ಟ್ ಇದರಲ್ಲಿದೆ ಓಮ್ನಿ ಚಾನಲು. ಮತ್ತು ಇದ್ರದ್ದು ಮೀನಿಂಗ್ ಹೋಗಿ ತೊಗೊಂಡೋಗಿ ಸೋಷಲ್ ಶಾಪಿಂಗ್ ಅಂದರೆ ಏನು, ರಿಟೇಲ್ ಪ್ರೈಸಿಂಗ್ ಅಂದರೆ ಏನು, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತುಂಬ ಡಿಫ್ರೆಂಟಾಗಿ 2 ಮಾರ್ಕ್ಸ್ನ ಕೇಳ್ತಾ ಬರ್ತಾರೆ. ಆ್ಯಂಡ್ ಐ ಹೋಪ್ ಅರ್ಥ ಆಗಿದೆ 2 ಮಾರ್ಕ್ಸ್ ಯಾವ ಥರ ಕೇಳ್ತಾರೆ ಅಂತ. ನೆಕ್ಸ್ಟು 4 ಮಾರ್ಕ್ಸು 10 ಮಾರ್ಕ್ಸ್ ನೋಡ್ತಾ ಹೋಗೋಣ ಬನ್ನಿ. ಆ್ಯಂಡ್ 2 ಮಾರ್ಕ್ಸ್ನ ಹೆಂಗೆ ಬರೀಬೇಕು ಅಂತ ನಾನು ಹೇಳೋದು ಮಾಡ್ತದೆ. 2 ಮಾರ್ಕ್ಸ್ನ ಹೆಂಗೆ ಬರೀಬೇಕು ಅಂದರೆ, ನಿಮಗೆ ಕಸ್ಟಮರ್ ಅಂದರೆ ಯಾರು ಅಂತ ನಿಮ್ಗೆ ಗೊತ್ತೇ ಇರ್ತಾರೆ. ಯಾರು ಕಸ್ಟಮರ್ ಅಂದರೆ, ಒಂದು ಗೂಡ್ಸ್ನ ಬೈ ಮಾಡೋನ್ನ ಅವ್ರನ್ನ ಕಸ್ಟಮರ್ ಅಂತ ಕರಿತೀರಲ್ವ. ನಿಮಗೇನು ಆನ್ಸರ್ ಗೊತ್ತಿಲ್ಲ, ಓದಿಲ್ಲ, ನಮಗೇನು ಗೊತ್ತಿಲ್ಲ. ನಿಮ್ಗೇನು ಗೊತ್ತು ಕಸ್ಟಮರ್ ಅಂದರೆ ಯಾರು ಪ್ರಾಡಕ್ಟ್ನ ತಗೋತಾರೆ, ಅಂದರೆ ರಿಟೇಲರ್ಸಿಂದ ತಗೊಂಡು ಅವರು ಅಂದರೆ ಇವಾಗ ಕನ್ಸ್ಯೂಮರ್ ಬಂದು ಪ್ರಾಡಕ್ಟ್ನ ತಗೊಂಡಿದ್ದಾದ್ಮೇಲೆ ಬೇರೆಯವ್ರಿಗೆ ಮಾರಕ್ಕೆ ಹೋಗಲ್ಲ. ಯಾಕಂದರೆ ಅವ್ನ ನೀಡನ್ನ ಸ್ಯಾಟಿಸ್ಫೈ ಮಾಡ್ಕೊಳೋಕ್ಕೆ ಅವನು ಯೂಸ್ ಮಾಡ್ಕೊತಾನಲ್ವ. ಸೊ ಅದನ್ನೇ ಬರೀಬೇಕಾಗಿರುತ್ತೆ. ನಿಮ್ಗೆ ಏನು ಬರುತ್ತೋ ಅಂದರೆ, ಇವಾಗ ನಿಮ್ಗೆ ಓದಿಲ್ಲ ಅಂದರೂ ಕೂಡ ರಿಟೇಲ್ ಅಂದರೆ ಥಿಯರಿ ಸಬ್ಜೆಕ್ಟ್ ಆಗಿರೋದು, ನೀವು ಓನಾಗೇ ಬರೀಬೇಕಾಗಿರುತ್ತೆ. ಆ್ಯಂಡ್ ಅರ್ಥ ಆಗಿದೆ ಅನಿಸುತ್ತೆ 2 ಮಾರ್ಕ್ಸು. ಅಷ್ಟೊತ್ತು ಏನೋ ನಾವು ಡಿಫ್ರೆಂಟಾಗಿ ಕೇಳಿದ್ರು, ಇವಾಗ ರಿಟೇಲಿಂಗ್ ಅಂದರೆ ಏನು, ಒಬ್ಬ ಡೈರೆಕ್ಟಾಗಿ ಅಂದರೆ ಕನ್ಸ್ಯೂಮರ್ಗೆ ಪ್ರಾಡಕ್ಟ್ನ ಹೋಲ್ಸೇಲರಿಂದ ತಗೊಂಡು ಕನ್ಸ್ಯೂಮರ್ಗೆ ಮಾರೋರನ್ನ ರಿಟೇಲಿಂಗ್ ಅಂತ ಕರಿತೀರಿ. ರಿಟೇಲ್ ಮಾಡ್ತಾರೆ ಅವನು ಅಂತ. ರಿಟೇಲರ್ ಅಂದರೂ ಅಷ್ಟೇ, ಅವನು ಹೋಲ್ಸೇಲಿಂದ ತಗೊಂಡು ಮಾರ್ತಾನೆ, ಏನಿಗೋಸ್ಕರ, ಪ್ರಾಫಿಟ್ಗೋಸ್ಕರ ಮಾಡ್ತಾನೆ. ರಿಟೇಲ್ ಅಂದರೆ ಒಂದು ಬಿಸ್ನೆಸ್ಸು ಡೈರೆಕ್ಟಾಗಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ, ಅದನ್ನು ರಿಟೇಲ್ ಅಂತ ಕರಿತೀರಿ. ಸೊ ಏನು ಇದನ್ನು ಓದಬೇಕು ಅಂತಲೇ ಇಲ್ಲ, ಒಂದ್ಕಿಂತ ಗೂಗಲಾಗಿ ಸರ್ಚ್ ಮಾಡಿಬಿಟ್ಟು ಮೀನಿಂಗ್ ಏನು ಅಂತ ತಿಳ್ಕೊಳ್ಳಿ, ಆರಾಮಾಗಿ ನಾವು ಓನಾಗೆ ಬರೆದು ಬಿಡ್ಬೋದು. ಅದನ್ನು ಓದೇಬೇಕು 24 ಗಂಟೆ ಕುತ್ಕೊಂಡು ಅನ್ನೋದು 2 ಮಾರ್ಕ್ಸ್ಗೆ ಟೈಮ್ ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕೆ ಹೋಗ್ಬಿಟ್ಟು. 2 ಮಾರ್ಕ್ಸ್ ಅವ್ರು ಏನು ಕೊಡ್ತಾರೆ, ಒಂದಷ್ಟು ಓದ್ಕೊಳ್ಳಿ. ಅದ್ರ ಅಂದರೆ ಕನ್ಸ್ಯೂಮರ್ ಅಂದರೆ ಯಾರು ಅಂತ ಗೊತ್ತಾದರೆ ನಾವು ಆರಾಮಾಗಿ ಅವ್ರ ಬಗ್ಗೆ ಎಷ್ಟೇ ಒಂದು ರೈಟೇ ನೋಡ್ರೋ ಅವ್ನು ಕನ್ಸ್ಯೂಮರ್ ಅಂತ ಕೇಳಿದ್ರೆ ನಾವು ಆರಾಮಾಗಿ ಬರೆದು ಬಿಡ್ಬೋದಲ್ವ. ಆ ರೀತಿ ನೀವು 2 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ, 2 ಮಾರ್ಕ್ಸ್ಗೆ ಅಂತಲ್ಲ 4 ಮಾರ್ಕ್ಸ್ಗೆ 10 ಮಾರ್ಕ್ಸ್ ಅದೇ ರೀತಿ ಅವು ಪಾಯಿಂಟ್ಸ್ ಎಷ್ಟು ಕೊಟ್ಟಿರ್ತಾರೆ, ಪಾಯಿಂಟ್ಸ್ ಎಷ್ಟಿದೆ ಅಷ್ಟನ್ನೂ ನೀಟಾಗಿ ಬಯಟ್ ಹಾಕ್ಕೊಳ್ಳಿ. ಆ್ಯಂಡ್ ಅದ್ರ ಮೀನಿಂಗ್ನ ಓದ್ಕೊಳ್ಳಿ. ಅಂದರೆ ಇವಾಗ ಪರ್ಚೇಸ್ ಡಿಸಿಷನ್ ಅಂದರೆ ಕನ್ಸ್ಯೂಮರು ಪರ್ಚೇಸ್ ಮಾಡುವಾಗ ಡಿಸಿಷನ್ ಮಾಡಬೇಕಂದ್ರೆ, ಇವಾಗ ಯಾವ ಅಂದರೆ ಅವ್ನಿಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅನ್ನೋದನ್ನು ಅವ್ನು ಡಿಸೈಡ್ ಮಾಡಬೇಕು. ಆಮೇಲೆ ಅವ್ನಿಗೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡಿ ಆಮೇಲೆ ಪರ್ಚೇಸ್ ಡಿಸಿಷನ್ನ ಮಾಡಬೇಕು ಅಂದರೆ ಓನಾಗಿ ಬರೆಯೋದು ಕಲ್ತ್ಕೊಳ್ಳಿ. ಪಾಯಿಂಟ್ಸ್ ಅನ್ನೋದನ್ನ ಬರೆದ್ಬಿಟ್ಟು ಇದನ್ನು ಹೇಳಬೇಕು ಅಂತ ನಾನು ಈ ವಿಡಿಯೋನ ಸ್ವಲ್ಪ ಟಿಪ್ಸ್ ಕೊಡೋಣ ಹೆಂಗೆ ಬರೀಬಹುದು ಅಂತ. ತುಂಬ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿತ್ತು, ಪಾಸಿಂಗ್ ಮಾರ್ಕ್ಸು ಆಗಷ್ಟು ಹೇಳಿ ಮ್ಯಾಮ್ ಅಂತ. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಡ್ರೆ ಆರಾಮಾಗಿ ಬರಿಬೋದು. ಆ್ಯಂಡ್ ಇನ್ನೊಂದು ಹೇಳ್ತೀನಿ ಹೆಂಗೆ ಬರೀಬೇಕು ಅಂತ. ಯಾವುದೇ ಒಂದು 4 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಬರೀತಿದ್ದೀರಾ ಅಂದರೆ ಫಸ್ಟು ಮೀನಿಂಗ್ನ ಬರೀರಿ. ಇವಾಗ ಟೈಪ್ಸ್ ಆಫ್ ರಿಟೇಲಿಂಗ್ನ ಬರೀತಿದ್ದೀರ ಅಂದರೆ ಫಸ್ಟು ರಿಟೇಲಿಂಗ್ ಮೀನಿಂಗ್ನ ಬರೀರಿ. ಆಮೇಲೆ ಎಷ್ಟು ಟೈಪ್ಸ್ ಇದೆ ಅನ್ನೋದನ್ನು ಲಿಸ್ಟ್ ಮಾಡಿ, ಅದರಲ್ಲೇ ಒಂದು ಪೇಜ್ ಆಗೋಗುತ್ತಾ. ನೆಕ್ಸ್ಟು ಅದ್ರ ಬಗ್ಗೆ ಅಂದರೆ ಇವಾಗ ಟೈಪ್ಸ್ ಆಫ್ ಮೀನಿಂಗ್ ಯಾವುದು ಸ್ಟೋರ್ ರಿಟೇಲಿಂಗು, ನಾನ್ ಸ್ಟೋರು. ಸ್ಟೋರ್ ರಿಟೇಲಿಂಗ್ ಕಡೆಗಡೆ ಎಷ್ಟು ಪಾಯಿಂಟ್ಸ್ ಬರುತ್ತೆ, ನಾನ್ ಸ್ಟೋರ್ ರಿಟೇಲಿಂಗ್ ಕಡೆ, ಮತ್ತು ಅದನ್ನು ಎಕ್ಸ್ಪ್ಲನೇಷನ್ ಬರೀತಾ ಹೋದರೆ
2 ಆರ್ 3 ಪೇಜಸ್ ಹಾಗೆ ಆಗುತ್ತೋ ಆರಾಮಾಗಿ ನೀವು 10 ಮಾರ್ಕ್ಸ್ ಗೇನ್ ಮಾಡಿ. 4 ಮಾರ್ಕ್ಸ್ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬರೀರಿ. ಆಮೇಲೆ ಲಾಸ್ಟಾಗಿ ನೀವೆಲ್ಲ ಬರೆದಿರ್ತೀರಲ್ಲ ಕನ್ಕ್ಲೂಷನಲ್ಲಿ ದೋಸ್ ಆರ್ ದ ಪಾಯಿಂಟ್ಸ್ ಇನ್ಕ್ಲೂಡೆಡ್ ಇನ್ ದ ಟೈಪ್ಸ್ ಆಫ್ ಅದು ಒಂದು 2 ಲೈನು ಇದ್ರ ಬಗ್ಗೆ ಲಾಸ್ಟಾಗಿ ಕನ್ಕ್ಲೂಷನ್ ಬರೀರಿ. ಅದರಿಂದ ನೀವು ಯಾವುದೇ ಮಾರ್ಕ್ಸ್ನ ಲಾಸ್ ಮಾಡ್ಕೊಳಲ್ಲ. ಯಾಕಂದರೆ ನೀವು ಎಷ್ಟು ಸ್ಟೆಪ್ಸು ಮೀನಿಂಗ್ ಬರೆದಿರ್ತೀರ, ಅದರ ಟೈಪ್ಸು ಎಷ್ಟು ಕೊಟ್ಟಿರ್ತಾರೆ ಮತ್ತು ಕನ್ಕ್ಲೂಷನ್ ಬರೀ 3 ಪಾಯಿಂಟ್ ಆಗಿರುತ್ತೆ. ಅದರಲ್ಲೇ ನಿಮಗೆ ಎಲ್ಲೂ ಮಾರ್ಕ್ಸ್ ಕಟ್ ಮಾಡೋಕ್ಕಾಗಲ್ಲ. ಔಟ್ ಆಫ್ ಔಟ್ ಗೇನ್ ಮಾಡೋಕ್ಕೆ ಒಳ್ಳೆ ಟಿಪ್ಸ್ ಇದು. ಓಕೆ, ಬನ್ನಿ ನೆಕ್ಸ್ಟು 4 ಮಾರ್ಕ್ಸ್ 10 ಮಾರ್ಕ್ಸ್ ನೋಡ್ತಾ ಹೋಗೋಣ. ಇದು ಬಂದು ಚಾಪ್ಟರ್ 1 4 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್, ಆ್ಯಂಡ್ ಚಾಪ್ಟರ್ 2 15 4 ಮಾರ್ಕ್ಸ್ 10 ಮಾರ್ಕ್ಸ್, ಆ್ಯಂಡ್ ಚಾಪ್ಟರ್ 3 ಆ್ಯಂಡ್ ಚಾಪ್ಟರ್ 4 ಚಾಪ್ಟರ್ 5. ನೋಟ್ಸ್ ಬೇಕು ಅಂದರೆ ವಾಟ್ಸಪ್ ಅದು DM ಮಾಡಿ. ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದು ವಾಟ್ಸಪ್ ನಂಬರ್ ಇರುತ್ತೆ. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಓಕೆ, ಐ ಹೋಪ್ ಈ ವಿಡಿಯೋ ಅರ್ಥ ಆಗಿದೆ ಅಂತ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.